ಸಿಕ್ಕಾಪಟ್ಟೆ ಖುಷಿ ಆಗೈತ್ರಿಪ್ಪ ನಮಗೆ. ಯಾಕಂತ ಹೇಳಿರಿ ನಾನು ನೋಡ್ರಿಪ್ಪ, ನಾವು ನಮ್ಮ ಕಾರ್ಟೂನ್ ಬರಾಕತ್ತಿತ್ತಿಲ್ರಿ, ಅಂದ್ರೆ ನಮಗೆ ಗೊಂಬೆ ನಮಗೆ ಯಾವ ಥರ ಬೇಕು ನೋಡಿ ಆ ಥರ ಬರಾಕತ್ತಿತ್ತಿಲ್ರಿ. ಹಾಗಾಗಿ ನಾವು ಏನು ಮಾಡಿದ್ವಿಪ್ಪ ಅಂದ್ರೆ ನಮ್ಮ ಅಮ್ಮಂದು ಜೀವನ ಶೈಲಿ ನಾವು ನಮ್ಮ ವಿಡಿಯೋದೊಳಗೆ ಹಾಕಕತ್ತಿದ್ವಿ, ಅದನ್ನು ನಿಂದಿಸ್ಬಿಟ್ಟಿದ್ರು ನಾವು. ಈಗ ಸಣ್ಣವರಿದ್ದಾಗೆಲ್ಲ ನಾವು ಸಣ್ಣವರಿದ್ದಾಗ ಹೆಂಗಿತ್ತು ನೋಡ್ರಿ ಜೀವನ ಶೈಲಿ ಎಲ್ಲ ನೋಡ್ಕೊತ ಬಂದಿರಿ ನೀವು. ಆಮೇಲೆ ಈಗ ಎಲ್ಲರೂ ದೊಡ್ಡವ್ರನ್ನ ತೋರಿಸ್ಬೇಕಲ್ರಿ ನಾವು ಅದ್ರೊಳಗೆ. ಅದು ದೊಡ್ಡವ್ರು ಮಾಡಕ ಬರಾಕತ್ತಿದ್ದೆ ಇಲ್ರಿ ಗೊಂಬೆ, ಇಲ್ಲ ಅಂದ್ರೆ ಆಕ್ಟಿವ್ ಆಗಿದ್ದಿಲ್ರಿ. ಕಾರ್ಟೂನ್ ನಮಗೆ ಎಂತ ಕಾರ್ಟೂನ್ ಬೇಕು ಅಂತ ಕಾರ್ಟೂನ್ ಕ್ರಿಯೇಟ್ ಮಾಡಕ್ ಬರೋದಿಲ್ಲ. ಅದ ರೀ, ಈಗ ಸಣ್ಣದಾಗ ಮಿಸಿ ಏನ್ ಬರ್ತದಿಲ್ರಿ. ಈಗ ನೀವೆಲ್ಲರೂ ದೊಡ್ಡವ್ರು ಆಗ್ಬಿಟ್ರಿ, ನಿಮ್ಗೆಲ್ಲ ಮೀಸಿ ಹತ್ತಿ ತೋರ್ಸ್ಬೇಕಲ್ರಿ. ಅದಕ್ಕ ಇವ್ರು ಮೀಸಿ ಬರಾಕತ್ತಿದ್ದಿಲ್ರಿ, ಆಮೇಲೆ ಡ್ರೆಸ್ ಚೇಂಜ್ ಮಾಡಕ್ ಬರಾಕತ್ತಿದ್ದಿಲ್ರಿ ಅದ್ರಾಗ. ಹಂಗಾಗಿ ನಾವು ಬಿಟ್ಬಿಟ್ಟಿದ್ದೀವ್ರಿ. ಮತ್ ಇವತ್ತು ಏನಾತಪ್ಪ ಅಂತಂದ್ ಹೇಳಿದ್ರ ಮತ್ ಅದು ಆಕ್ಟಿವ್ ಆತ್ರಿ. ನಮಗಂತೂ ಭಾಳ ಖುಷಿ ಆತ್ರಿ. ಹಂಗಾಗಿ ಇವತ್ತು ನಾವು ಪಟ್ಟನೆ ಅಂತ ಹೇಳಿ ಎಲ್ಲಾರು ಇವತ್ತು ಒಂದು ವಿಡಿಯೋ ಮಾಡಿ ಹಾಕಿ ಬಿಟ್ಟಿರಿ. ನಾವು ಖುಷಿ ಆತ್ರಿ. ಎಲ್ಲಾರು ಕ್ಯಾರೆಕ್ಟರ್ ಚೇಂಜ್ ಮಾಡಿದಿರಿ, ಎಲ್ಲಾರ್ಗು ಮೀಸಿ ಬಂದ್ಬಿಟ್ಟವ್ರಿ. ಆದ್ರೆ ನಿಮ್ ಮೀಸಿನ ಮಸ್ತ್ ಅದಾವ್ರಿ. ಆಮೇಲೆ ಇಲ್ಲಿ ಹೆಂಗಪ್ಪ ಅಂತ ಹೇಳಿದ್ರೆ ನಮ್ ಜೀವನ ಬಾಳ ಮಸ್ತ್ ಇತ್ತು ಅವಾಗ. ಹೌದೌದ್ರಿ. ಈಗ ಅದನ್ನ ನಿಮಗ ತೋರ್ಸ್ಕಂತ ಇದ್ರೊಳಗೆ ನಮ್ಮ ಅಣ್ಣನ ಜೀವನ. ಆಮ್ಯಾಗ ಇಲ್ಲಿ ಇನ್ನೊಂದು ಕನ್ಫ್ಯೂಷನ್ ಏನಪ್ಪ ಅಂದ್ರೆ ಮಂದಿಗೆ, ನೀವು ಅಂದ್ರೆ ನಮ್ಮ ಅಂತಮ್ಮವ್ರ ಹೆಸರೇ ನಾವು ಹರೀಶ್ ಮಹೇಶ್ ಇಟ್ಕೊಂಡಿವಲ್ಲ, ಈಗೇನ್ ಮಾಡಾಕತ್ತೀವಪ್ಪ ನಾವು ನಜ್ಮಾನ್ ಹೆಸರನ್ನ ತೊಗೊಳಕತ್ತೇವೆ. ಅವ್ರಿಗೆ ಹೆಸರು ಗುಂಟ ಕರೆಯಕತ್ತೀರಿ. ಯಾಕಂತ ಹೇಳಿದ್ರ ಅದ್ರಾಗ ಕಾರ್ಟೂನ್ ವಿಡಿಯೋದ್ರಾಗ ನೀವು ಮಾತಾಡ್ತೀರಿ, ನಾನು ಮಾತಾಡ್ತೀನಿ. ನಿಮಗ ಹೆಸರು ತಗೊಂಡು ಮಾತಾಡಕ್ ಆಗಂಗಿಲ್ರಿ, ಅವ್ರು ದೊಡ್ಡರಾಗ್ತಾರೆ, ಅವ್ರಿಗೆ ಹೆಸರು ಗುಂಟ ನಮ್ಗ ಕರೆಯಕ್ ಆಗಂಗಿಲ್ರಿ. ಮತ್ತ ಒಂದೊಂದ್ಸಲ ನಾನು ಮಾತಾಡ್ಬೇಕಾಗ್ತೈತ್ರಿ. ಹಂಗಾಗಿ ಬ್ಯಾಡ ಅವ್ರದ್ದು ದೊಡ್ಡ ಹೆಸರು ತಗೊಂಡಂತೇಳಿ ಅವ್ರದ್ದೆಲ್ಲ ಹೆಸರು ಚೇಂಜ್ ಮಾಡಿರಿ ನಾವು. ಇವ್ರ ನಜ್ಮಾನ್ ಹೆಸರು ಏನಂತಂದ್ರೆ ಅವ್ರ ಹೆಸರು ಅವನ್ನ ಇಟ್ಟಿವ್ರಿ ನಾವು. ಅಂದ್ರೆ ಇನ್ನು ಮ್ಯಾಗ ಏನ್ ತಗೊಂತೀವ್ರಿ ನಾವು ಅವೆಲ್ಲ ರಿಯಲ್ ಹೆಸರು ಅವು. ಹುಡುಗರು ಎಲ್ಲ ರಿಯಲ್ ಹೆಸರ ಇರ್ತಾವ್ರಿ, ದೊಡ್ಡವ್ರು ಮಾತ್ರ ಸ್ವಲ್ಪ ಚೇಂಜ್ ಮಾಡ್ತೀವಿ ನಾವು. ಇಲ್ಲಿ ನೋಡ್ರಿ, ನಾವು 6 ಮಂದಿದು ಜೀವನ ತೋರ್ಸಾಕತ್ತೀವಿ. ಫಸ್ಟ್ ನಮ್ಮನ್ನ ಜೀವನ ತೋರಿಸ್ತೀವಿ, ಆಮ್ಯಾಗ ಸೆಕೆಂಡ್ ಎರಡನೇ ಭಾವ ಅರ್ದ್ರಿ ಅವ್ರ ನಮ್ಮ ಶಕುಂತಲ ಬ್ಯಾಗ್ ಜೀವನ ತೋರಿಸ್ತೀವಿ. ಆಮ್ಯಾಗ ನಮ್ ಯಾಕತ್ತಲಿ ಹಸ್ಮತಲಿ ಇದೆ ನಂದ. ಇದ್ರಾಗ ನನ್ನ ಜೀವನ ಅಂತ ಸುಮ್ಮನೆ ಭಾರಿ ಇಂಟ್ರೆಸ್ಟಿಂಗ್ ಐತಿ. ನಿಮ್ದು ಜೀವನ ನೋಡ್ಬೇಕಂತೇಳಿ ಬಾಳ ಕಾಯಕತ್ತೇನ್ರಿ ನಾನು. ಯಾಕಂದ್ರೆ ನೀನ್ ನೋಡಾಕತ್ತಿದ್ದ ಮದ್ವಿ ಆದ್ಮ್ಯಾಗ, ಮದ್ವಿಕ್ಕಿಂತ ಮೊದಲ ನನ್ನ ಜೀವನ ಭಾಳ ಅಂದ್ರೆ ಭಾಳ ಏನಪ್ಪಾ ಅನ್ಬೋದಕ್ಕಂದ್ರ ವಿಚಿತ್ರ ಇತ್ತೆ. ವಿಚಿತ್ರ ಜೀವನ ಆಯ್ತು. ಅದ್ರ ಬಗ್ಗೆ ನಿನಗೆ ಸ್ವಲ್ಪ ಹೇಳಕ್ ಇಷ್ಟಪಡ್ತೇನೆ ನಾನು. ನಿನಗ್ ಮದ್ವೆ ಆಗಂತ ಇಂಟ್ರೆಸ್ಟ್ ಐತ್ರ ಅದ ಇವತ್ತಿಗೆ ಹೇಳ್ಬಿಡ್ರಿ. ಅಂದ್ರ ನಾವ್ ಫ್ರೆಂಡ್ಸ್ ಗೊತ್ತಾಗತಿ ಇವ್ರದೇನು ವಿಚಿತ್ರ ಜೀವನ ಐತ್ರಿಪ್ಪ. ಕರೆ ಹೇಳ್ಬೇಕಂದ್ರ ನಾವು ಸೋರ್ನಾಗಿ ಹೋಗಿದ್ವಲ್ಲ ನಾವು, ಅಲ್ಲಿ ಹೇಳ್ಬೇಕಂತ ನನಗ ಬಾಳ ಮನಸ್ಸಿತ್ತೆ. ಆದ್ರ ಅಲ್ಲಿ ಹೆಂಗ ಆಕತ್ತಪ್ಪ ಅಂದ್ರ ಅವ್ರ ಎಲ್ಲಾನು ಹಾಕಂಗಿಲ್ಲ, ಒಂದ್ ಟೈಮಿಂಗ್ ಕೊಟ್ಟಿರ್ತಾರ. ಆ ಟೈಮ್ ಒಳಗ ಅಷ್ಟ್ ಮಾತು ಮುಗಿಸ್ಬೇಕ್ರಿ ನಾವು. ಮಾತು ಮುಗಿಸ್ಬೇಕು ಅಷ್ಟೇ. ಈಗ ನನ್ನ ಜೀವನದ ಬಗ್ಗೆ ಸ್ವಲ್ಪ ಏನಾರ ಹೇಳ್ಬೇಕಂತ ಹೇಳಿದ್ರೆ, ಮದ್ವಿಕ್ಕಿಂತ ಮುಂಚೆ ನಂದು ಲವ್ ಸ್ಟೋರಿ ಇತ್ತೆ. ಏನ ಆ ಲವ್ ಸ್ಟೋರಿ ಹೆಂಗಪ್ಪ ಅಂತ ಹೇಳಿದ್ರೆ ಭಾಳ ಅಂದ್ರೆ ಭಾಳ ವಿಚಿತ್ರ ಲವ್ ಸ್ಟೋರಿ ನಮ್ದು. ವಿಚಿತ್ರ ಲವ್ ಸ್ಟೋರಿ ಚಲೋ ಐತಲ್ರಿ. ವಿಚಿತ್ರ ಇದಕ್ಕೆ ವಿಚಿತ್ರ ಅನ್ಬೋದು. ಯಾಕಂದ್ರೆ ಅವಾಗ ನನ್ನ ತಲೆಯಾಗ ಒಂದು ಹುಚ್ಚಿ ಹೆಂಗಿತ್ತಪ್ಪ ಅಂದ್ರೆ, ನನಗೆ ಭಾಳ ಮಂದಿ ಭಾಳಷ್ಟು ಮಾತು ಹೇಳೋರು, ನನಗೆ ಕಿವ್ಯಾಗ ಒಂದು ಹೊಕ್ಕಿದ್ದಿಲ್ಲ. ಆಮ್ಯಾಗ ಇಲ್ಲಿ ನಾನು ನಮ್ಮ ಅವ್ವಗೆ ಯಾಕೆ ಇಷ್ಟು ಇದು ಮಾಡ್ತೇನಪ್ಪ ಅಂತ ಹೇಳಿದ್ರೆ, ಅವ್ರ ನನಗೆಲ್ಲಾನು ಹೇಳಿದ್ರೆ ಸಾಲಿ ಕಲಿಪ, ನಿನ್ನ ಜೀವನ ಚಂದ ಆಕೈತಿ ಅಂತ ಹೇಳಿದ್ರೆ ನಾನು ಸಾಲಿ ಕಲಿಲಿಲ್ಲ. ಆಮ್ಯಾಗ ನನಗೆ ಬರ್ತಾ ಆಗತ್ತೆ ಸಾಲಿ ಕಲಿದ್ರಪ್ಪ ಕೆಲಸ ಸಿಗೋದೆ. ಒಂದು ಏನಾರ ನಮಗೆ ಒಳ್ಳೆ ಕೆಲಸ ಸಿಗಬೇಕಂದ್ರೆ ಸಾಲಿ ಕಲಿಬೇಕು ನಾವು. ಈಗಿನ ಜನರೇಷನ್ ಏನದ, ಈಗಿಂದ ಇದು ಜೀವನ ಶೈಲಿ ನೋಡಿದ್ರೆ ಓದ್ದೇ ಇರಬೇಕಾರೆ ಅವಾಗ ನನಗೆ ಭಾಳ ಹೇಳಿದ್ರು ನಮ್ಮವ್ವ, ನನಗೆ ಕಲಿಲಿಲ್ಲ ಒಂದೇ ತಪ್ಪ. ಆಮ್ಯಾಗ ನಾನು ಏನೋ ಮಾಡೋ ಟೈಮ್ದಾಗ ಏನೋ ಮಾಡಾಕತ್ತೆ. ಅಂದ್ರೇನು ಏನಾರ ಕೆಲಸ ಮಾಡೋ ಟೈಮ್ದಾಗ ಹೆಂಗೆ ಗೊತ್ತಾನೆ, ನಾ ಪ್ರೀತಿ ಪ್ರೇಮ ಹಿಂದೆ ಬಿದ್ದುಬಿಟ್ಟೆ. ನಂದು ಎಂಥ ಒಂದು ಹುಚ್ಚು ಪ್ರೀತಿ ಅಂತ ಹೇಳಿದ್ರೆ ಅದನ್ನು ಹೇಳಕ್ಕೂ ನನಗೆ ಒಂದು ಟೈಪ್ ಆಗತ್ತೆ. ಅದನ್ನ ಹೇಳ್ಕೊಬೇಕ್ರಿ. ನಮ್ಮ ಎಲ್ಲ ಫ್ರೆಂಡ್ಸ್ ಜೋಡಿ ನಾವು ಶೇರ್ ಮಾಡ್ಕೋಬೇಕ್ರಿ. ಅದು ಹೆಂಗಪ್ಪ ಅಂತಿದ್ರೆ ಅಂದ್ರೆ ಹಂಗೇನಾರ ಮಾಡಕತ್ತವ್ರು ಸುಧಾರಿಸ್ಕೊಂತಾರ್ರಿ ನೋಡಿ. ಹೇಳ್ಬೇಕಂದ್ರೆ ಹೆಂಗಿದ್ ಗೊತ್ತಾನೆ, ನಾ ಒಂದು ಹುಡುಗಿ ಇಷ್ಟಪಡ್ತಿದ್ದೆ. ಅದ ನಮ್ಮ ಅವ್ವಾರಿಗೆ ನಮ್ಮ ಅಪ್ಪಾರಿಗೆ ಮನ್ಯಾಗ ಎಲ್ಲರೂ ಹೇಳಿದ್ಯಾ. ನಮ್ಮ ಮನ್ಯಾಗ ಎಲ್ಲಾರು ಹೆಂಗೆ ಗೊತ್ತಾನೆ, ನನ್ನ ವಿರುದ್ಧ ಇದ್ರೆ ಬೇಡ ಹುಡುಗಿ ಬೇಡ ಅಂತೇಳಿ ನಮ್ಮ ಅವ್ರ ನಮ್ಮ ಮನ್ಯಾಗ ಅಷ್ಟರು, ನಮ್ಮ ವಾರದ್ರಿಂದ ನಮ್ಮ ವಾರ ಅಷ್ಟ ಅಲ್ಲ, ನಮ್ಮ ಮನ್ಯಾಗ ಅಷ್ಟರು ಹುಡುಗಿ ಬೇಡಪ್ಪ ಅನ್ನೋರು. ನನ್ನ ತಲೆಯಾಗೇನ ಮದುವೆ ಆದ ಹುಡುಗಿಗೆ ಮದುವೆ ಆಗ್ಬೇಕು ನನ್ನ ತಲೆಯಾಗ ಏನ.
ಆಮ್ಯಾಗ ಇಲ್ಲಿ ಹೇಳ್ಬೇಕಂತ ಹೇಳಿದ್ರೆ ಅವ್ರ ಮನ್ಯಾಗೂ ಹೇಳಿದ್ರೆ ಆದಪ್ಪ ನನ್ನ ಮಗಳಿಗೆ ನೀನ ಮದುವೆ ಆಗುವಂತಿ ಪರ್ಮಿಷನ್ ಕೊಟ್ಟಿದ್ರೇನ್ರಿ ಅವ್ರ ಮನ್ಯಾಗ? ಎಲ್ಲ ಆಗಿತ್ತೆ. ನಾ ಏನು ಸುಳ್ಳು ಹೇಳಂಗಿಲ್ಲ, ಯಾಕಂದ್ರೆ ನನಗೆ ಮುಚ್ಚ ಮರಿಗೆ ಇಟ್ಕೊಂಡೆ ಮಾತಾಡೋಕೆ ನನಗೇನು ಮನಸ್ಸು ಆಗಂಗಿಲ್ಲ. ಆಮ್ಯಾಗ ಇನ್ನೊಂದೇನು ಗೊತ್ತಾನೆ, ಇನ್ನೊಂದೇನಪ್ಪ ಅಂದ್ರೆ ನಿನಗೆ ಮದುವೆ ಆಗಿ ಬಂದ್ಮ್ಯಾಗ ನಿನ್ನ ಮುಂದೆ ನಾನು ಪ್ರತಿಯೊಂದು ಮಾತು ಹೇಳೀನಿ. ಹೇಳೀನಿ ಯಾಕಂತ ಹೇಳಿದ್ರೆ ನನಗೆ ಮುಚ್ಚ ಮರಿಗೆ ಇಟ್ಕೊಂಡು ಏನು ಜೀವನ ಮುಂದೆ ಸಾಕ ಬರಂಗಿಲ್ಲ. ಮುಚ್ಚು ಮರಿ ಇಟ್ಕೊಳ್ಳೋದು ಬ್ಯಾಡ್ರೆ ಹೌದಿಲ್ಲ. ಆಮ್ಯಾಗ ನನಗೆ ಒಂದೇ ಹೇಳ್ತೇವೆ, ನನಗೆ ನಾ ಏನು ಮಾಡಿದೀವಳ ಅಂದ್ರೆ ನಾ ಇಷ್ಟಪಟ್ಟು ಹುಡುಗಿ ಏನು ಮಾಡಿದೆ, ನನಗೆ ಹೇಳಂಗ ಊರಿಗೆ ಹೋಗ್ಬಿಟ್ಟಿಲ್ಲ. ಅವ್ರ ಊರಿಗೆ ಹೋಗಿದ್ರೆ ನನಗೆ ಅದನ್ನ ಆ ಮಾತು ತಲೆಯಾಗಿ ತಗೊಂಡಾಗ ಆ ಹುಡುಗಿ ಯಾವಾಗ ಊರಿಗೆ ಹೋಗಿದ್ಲಲ್ಲ ಆವಾಗ ನಾ ಅದ ಡ್ರೆಸ್ ಹಾಕ್ದವ ಆ ಹುಡುಗಿ ಹೊಳ್ಳೆ ಬರೋ ಮಟ್ಟ ನನ್ನ ಮೈ ಮ್ಯಾಗ ಅವ ಡ್ರೆಸ್ ಹಾಕ್ತೀವಿ ನೋಡ. ಎಷ್ಟ್ ದಿನ ಹೋಗಿದ್ರಿ ಆ ಹುಡುಗಿ? ಒಂದು 14 ದಿನ. 14 ದಿನ ಮಟ್ಟ 14 ದಿನ. ನನಗೆ ನಮ್ಮ ಪರಿನ್ ಹೇಳೋಕಿ ನಮ್ಮ ವಾರ ಹೇಳೋಪ್ಪ ಅರ್ಬಿ ಕಡಿ ಚಳಕ ಮಾಡೋದ್ರೆ ಅಂದ್ರೆ ಇದಕ್ಕೇನೋ ಹುಚ್ಚು ಪ್ರೀತಿ ಅನ್ಬೇಕು, ಏನೋ ಹುಚ್ಚು ಅನ್ಬೇಕು, ಏನು ಗೊತ್ತಾಗೋದು ನನಗೆ. ವಿಚಿತ್ರ ಪ್ರೀತಿ. ಆವಾಗಿನ ಟೈಮ್ದಾಗ ಮಾತು ನನಗೆ ಎಲ್ಲರೂ ಕರೆಕ್ಟ್ ಹೇಳೋರೆ, ಎಲ್ಲರೂ ಒಳ್ಳೆ ಮಾತು ನನಗೆ ಕೆಟ್ಟ ಅನ್ಸೋದು. ನನಗೆ ಒಳ್ಳೆ ಮಾತು ನನಗೆ ಕೆಟ್ಟ ಅನ್ಸೋದು. ನಿಮಗ ಪ್ರೀತಿ ಗುಂಗುತ್ತಲ್ರಿ, ಆ ಗುಂಗೊಳಗ ಯಾರು ಏನೋ ಹೇಳಿದ್ರ ಅದು ನಿಮ್ಗ ಕರೆಕ್ಟ್ ಅನ್ಸ್ತದ್ರಿ ಮಾತು. ಅದೇನ್ ಮಾಡ್ತಿ, ಚಲೋ ಆತವೆ ಎಲ್ಲ. ಏನಾಗೋದು ಒಳ್ಳೇದಕ್ಕೆ ಅಂತಾರಲ್ಲ, ಎಲ್ಲ ಚಲೋ ಆತೆ. ಆಮ್ಯಾಗ ಪ್ರೀತಿ ಪ್ರೇಮ ಅಂತೇಳಿ ಅದ್ರ ಹಿಂದೆ ಬೀಳಬಾರ್ದು. ಅದ್ರ ಹಿಂದೆ ಬಿದ್ದರೆ ಹೆಂಗಪ್ಪ ಅಂದ್ರೆ ನಿಮ್ಮ ಜೀವನ ನೀವ ಹಾಳು ಮಾಡ್ಕೊಂತಿದ್ರಿ. ನಾವ ಹಾಳು ಮಾಡ್ಕೊಂಡಾಗ ಹಾಳಾಗಿ ಹೋಗಿತ್ತೆ. ಆಮೇಲೆ ಹೆಂಗ್ ಗೊತ್ತೇನೆ, ನಾ ಏನು ಮಾಡಿದೆ, ಸಾಲಿ ಕಲ್ತಿಲ್ಲ, ಏನು ಮಾಡಿಲ್ಲ ಅಂತೇಳಿ ಗೊತ್ತೇನೆ. ನಾನು ಅದ ಪೇಂಟಿ ಕಲ್ಸಕ್ಕೆ ಹೊಂಟೆ. ಪೇಂಟಿ ಕಲ್ಸದ ಮ್ಯಾಗ ಐತಲ್ಲೇ ಒಮ್ಮೆ ಬಿಲ್ಡಿಂಗ್ ಮೇಲೆ ಬಿದ್ದೆ. ನಾನು ಬಿದ್ದು ಗುಡ್ಲಿಕ್ಕ ನಮ್ಮ ಅಣ್ಣ ಅದಲ್ಲ ಅಂದ್ರೆ 2ನೇ ಅಣ್ಣ ನನಗೆ ಎಬ್ಸಿಲ್ಲವ. ಬಂದು ಏನಾಗತ್ತಪ್ಪ ಹೇಳಂತ ಹೇಳಿದವ. ಅವ ಪಾಪ ಹೆದರಿ ಓಡ್ಕೊಂತ ಮನೆಗೆ ಬಂದಾನವ. ಮತ್ತೆ ಮಾಮೂಲಿ ಬಿದ್ದಾನ ಮ್ಯಾಗಿಂತ್ರ. ಮತ್ತೆ ಅಷ್ಟಕ್ಕೆ ನಾ ಇವ ಇನ್ನೂ ಮಾತಾಡಕತ್ತಾನ. ಅಷ್ಟಕ್ಕೆ ನಾ ಬಂದೆ ಇಲ್ಲಿ. ಅಷ್ಟಕ್ಕೆ ಮನೆಗೆ ಬಂದು ಸ್ವಲ್ಪ ಹೊತ್ತು ಕುಂತ್ಯ ಮಕ್ಕೊಂದೆ, ಸ್ವಲ್ಪ ಇದು ಮಾಡಿದೆ. ನನಗೆ ಸ್ವಲ್ಪ ಒಂದು ಮಂದಿ ಹೆಂಗಪ್ಪ ಅಂದ್ರೆ ಭಯ ಆಯ್ತು ನನಗೆ. ಅದೇನು ಗೊತ್ತೇನ, ನಾ ಏನು ಬಿದ್ದೇನಲ್ಲ, ತಲೆ ಹೊಡ್ಬಿದ್ದೈತಿ. ಆಮ್ಯಾಗ ನಾನು ಬೀಳೋ ಸಂಕಟಕ್ಕೆ ಕೈಯಾಗ ಇದು ಹಿಡಿದ, ನಾನು ಕರೆಂಟ್ ಆರ್ ಹಿಡಿದೀನಿ. ಕರೆಂಟ್ ಆರ್ ಹಿಡ್ಕೊಂಡೈತಲ್ಲ, ನಾನು ತೊಳೆ ಬಂದೇನಿ. ನಾ ಬಿದ್ದು ಗುಡ್ಲಿಕ್ಕೈತಲ್ಲ, ನನ್ನ ಬಾಜುನ ದೊಡ್ಡ ಕುಂದೆ ಬಿದ್ದು ತಪ್ಪು ಅಂತೇಳಿ. ಅಕಸ್ಮಾತ್ ಒಂದು ಕುಂಡೆ ಅಂದ್ರೆ ತಲೆ ಹೋಗ್ತಿತ್ತು ಅಂತ ಹೇಳಿದ್ರೆ ತಲೆ ಪೂರ ಡ್ಯಾಮೇಜ್. ಅದಕ್ಕೆ ಅಂತಾರಲ್ಲ, ದೇವ್ರು ಕಾಪಾಡ್ಬೇಕಂದ್ರೆ ಹೆಂಗಾದ್ರೂ ಕಾಪಾಡ್ತಾರೆ. ನನ್ನ ಬಾಜುನ ಬಿದ್ದು ಎಲ್ಲ ಕುಂಡೆ, ಆದ್ರೆ ನನಗೆ ಮಾತ್ರ ಏನು ಟಚ್ ಆಗಿಲ್ಲ. ಅಮ್ಮ ಅಂದ ದುಬಾರಿ ಪಾದ ಹೌದಿಲ್ರಿ. ಅಮ್ಮ ಎಲ್ಲಾ ಮಕ್ಕಳು ಚಲೋ ಇರ್ಲಿ ಅಂತ ಹಗಲಿ ರಾತ್ರಿ ಕುಂತ್ರ ನಿಂತ್ರ ಬರೇ ದೇವ್ರಿಗೆ ಬೇಡ್ಕೊಂತಾರ, ನನ್ನ ಮಕ್ಕಳು ಚಲೋ ಇಡಪ್ಪ, ನನ್ನ ಮಕ್ಳಿಗೆ ನಾ ಎಲ್ಲಿ ಹೋದ್ರು ಕಾಪಾಡ್ಕೊಂಬಾರಪ್ಪ ದೇವ್ರ ಅಂತೇಳಿ ಅವ್ರ ದುವಾನರಿ ನಮ್ಗೆ ತಂದೆ ತಾಯಿ ದುವಾನೆ. ಆಮೇಲೆ ಏನ್ ಬರ್ತಾನೆ, ಈಗ ನಮ್ದು ಲವ್ ಸ್ಟೋರಿ ಬಗ್ಗೆ ನಾ ಹೇಳ್ತೀನಿ ನೋಡ. ಈಗ ನಾವೇನ್ ಮಾಡಿದ್ವಿ ಬರ್ತಾನೆ, ನೀ ಊರಿಗೆ ಬಂದ್ವಿ ಅಂದ್ರೆ ಏನ್ ಮಾಡಿದ್ರೆ ಮತ್ತೆ ಬ್ಯಾಡ ಮಾಡಿದ್ರೆ ಹೆಂಗ ಬಿಟ್ರೆ ಮತ್ತೆ ಹಾಳ ಹೋಗ್ತಾರೆ, ಮತ್ತೆ ಹಂಗೆ ಮಾಡೋದು ಬೇಡ ಅಂತೇಳಿ ಎಲ್ಲ ವಿಚಾರ ಮಾಡಿದ್ರೆ. ಅವಾಗ ಏನು ಮಾಡಿದ್ರು, ವಿಟ್ಲಾಪುರ್ನಾಗ ಮತ್ತೆ ಹುಡುಗಿ ಐತಿ ಹೋಗೋಣ ಅಂದ್ರೆ. ಅದಕ್ಕಿಂತ ಮುಂಚೆ ನಾವು 2 ಕಡೆ ಹೋದ್ವಿ. ನಾ ಹೇಳೋ ಮಾತು ಭಾಳ ಇಂಪಾರ್ಟೆಂಟ್ ಅದಾವು. ಇಂಪಾರ್ಟೆಂಟ್ ಯಾಕಂತ ಹೇಳಿ ಈಗ ನೀವು ಮಾತು ಕೇಳ್ಕೊಂತ ಅವ್ರಿಗೆ ಗೊತ್ತಾಕೈತಿ ನಿಮಗೆ. ಏನು ಮಾಡಿದ್ರೆ ಹೋಗೋಣ ಅಂತ ಹೇಳಿದ್ರೆ ಹೋದ್ವಿ ನಾವು. ಅಲ್ಲಿ ಹೋಗೋಂತ ಮುಂಚೆ ಫಸ್ಟ್ಗೆ ನಾವು ಒಂದು ಊರಿಗೆ ಹೋದ್ವಿ. ಅಲ್ಲಿ ಊರಿಗೆ ಹೋದ್ವಿ. ಆ ಹುಡುಗಿ ನಮಗೆ ಇಷ್ಟ ಅಂದ್ರೆ ನನ್ನ ತಲೆಯಾಗ ಬೇರೆ, ನಾ ಅದ ಹುಡುಗಿ ಮದುವೆ ಆಗ್ಬೇಕಂತ ನಂದೆ. ಇಷ್ಟ ಇಲ್ಲ. ನನಗೆ ಹೇಳಿಲ್ಲ ಅವ್ರ. ಫಸ್ಟ್ನಕ್ಕೆ ಹೇಳಿದ್ರಲ್ಲ ಹುಡುಗಿ ನೋಡಕ್ ಹೊಂಟೇವೆ ಅಂತ ಹೇಳಿ ಅದೊಂದ ಮಾತು ಹೇಳಿದ್ದೆ. ಏನು ಅಲ್ಲಿ ಹೋದ್ವಿ, ನಾವು ನೋಡಿದ್ವಿ, ಬಂದ್ವಿ. ಮತ್ತು ಬಂದ ಹೆಂಗ್ ಗೊತ್ತಾನೆ, ನಾನು ಸೀದಾ ಮತ್ತು ಅಲ್ಲೇ ಹೋಗವ. ಹೆಣ್ಣು ಬಂದ್ಮೇಲೆ ಮತ್ತೆ ಸೀದಾ ಅಲ್ಲೇ ಹೋಗ. ನಾನು ಹೋಗೈತಲ್ಲ, ನಾನು ಅಲ್ಲೇ ಮಾತಾಡ್ಕೊಂತ ಕುಂದ್ರ. ನಾನು ನನ್ನ ಬಗ್ಗೆ ಗೊತ್ತಾಗಿ ಒಬ್ರು ಅವ್ರಿಗೆ ಹೇಳಿದ್ರೆ, ಇಲ್ರಿ ಹುಡುಗ ಬರೀ ಫಾಲ್ತು ಇರ್ತಾನೆ, ಕೆಲಸ ಏನ್ ಮಾಡಂಗಿಲ್ಲ, ಮತ್ತ ಅಂತ ನಿಮ್ ಹುಡುಗಿ ನೀವು ಕೊಡ್ಬ್ಯಾಡ್ರಿ ಅಂತ ಹೇಳಿದ್ರೆ. ಅವ್ರ ಏನ್ ಮಾಡಿದ್ರು ಗೊತ್ತಾನೆ, ಅವ್ರು ಒಳ್ಳೇದ ಮಾಡಿದ್ರೆ. ಅಂದ್ರೆ ನನ್ನಂತ ಹುಡುಗಿ ಮದುವೆ ಆದ್ರೆ ಆ ಹುಡುಗಿ ಜೀವನ ಕೆಡ್ತದ ಅಂತೇಳಿ ನನಗೆ ಆಮ್ಯಾಗ ಅರ್ಥ ಆಗ್ತದೆ. ಏನೇ ಆಮ್ಯಾಗ ಅರ್ಥ ಆಗ್ತ ಅವ್ರು ಒಳ್ಳೇದ ಮಾಡಿದ್ರು. ಅಂದ್ರೇನೆ ದುಡಿಲಿಲ್ದ ಮನುಷ್ಯ, ಇಂಥ ಕೆಲಸ ಮಾಡೋ ಮನುಷ್ಯಾಗ ಮಗಳಿಗೆ ಯಾರು ಕೊಡಂಗಿಲ್ಲ, ಕನ್ಯೆ ಯಾರು ಕೊಡಂಗಿಲ್ಲ. ಇಂಥದ್ದೇನ ತಪ್ಪು ಕೆಲಸ ಮಾಡಾಕತ್ತೀರ ಅಂತ ಹೇಳಿದ್ರೆ ನನ್ನಂಗೆ ಆಗ್ಬೇಡ್ರಿ, ಸುಧಾರಿಸೋರಿ ಅಂತ ಹೇಳಾಕತ್ತೀವಿ. ನಾ ಹೇಳಕ್ ಇಷ್ಟಪಡ್ತೇನೆ ಈಗ ಇಲ್ಲಿ. ಹಿಂಗಾತ. ಆಮ್ಯಾಗತ್ತಲ್ಲ ಅಲ್ಲಿ ನೋಡಿದ್ವಿ,
ನೆಕ್ಸ್ಟ್ ದಿನ ಅಂದ್ರೆ ಒಂದು ವಾರ ಬಿಟ್ಟೆ ಮತ್ತೊಂದು ಕಡೆ ಬಂದ್ವಿ ನಾವು. ಮತ್ತೊಂದು ಕಡೆ ಆಗುತ್ತಾನೆ ಸೀದಾ ಬಂದಿದ್ದೆ ವಿಟ್ಲಾಪುರ್ನಾಗ ಒಂದು ಹುಡುಗಿ ನೋಡಿದ್ವಿ. ಏನ ಆ ಹುಡುಗಿ ಬಗ್ಗೆ ಏನಾಯ್ತು ಗೊತ್ತಿಲ್ಲ ನನಗೆ. ನೆಕ್ಸ್ಟ್ ಬಂದಿದ್ದೆ ಸೀದಾ ನಿಮ್ಮ ಮನೆಗೆ. ಎಲ್ಲ ಹೇಳ ನಿಮ್ಮ ಊರಿಗೆ ಬಂದಿ ಸೀದಾ ನಾವು. ಅದ್ರಾಗ ನಿಮ್ಮ ಊರ್ನಾರ ಮಂದಿಗೆ ನನ್ನ ಬಗ್ಗೆ ಗೊತ್ತಿದ್ದಿದ್ದಿಲ್ಲ. ಅಂದ್ರೆ ಹೆಂಗೆ ನಮ್ಮ ಅವ್ವಾರೆ, ಆಮ್ಯಾಗ ಈಗ ನಿಮ್ಮ ಚಾತಾಡ್ದಾರಲ್ಲ ಯಾರು ಗನಿಯಾರ ಅಪ್ಪಾರೆ, ಅಂದ್ರೇನೆ ಗನಿಯಾರ ಅವ್ವಾರೆ ನಮ್ಮ ಅವ್ವಾರೆ, ಅಂದ್ರೇನೆ ಗನಿಯಾರ ಅವ್ರ ಅಪ್ಪಾರೆ ನಮ್ಮ ಅವ್ವಾರ ಎಲ್ಲ ಇವರ ಸಂಬಂಧಿಕರು ಇವ್ರೆ. ಅದು ಹೆಂಗ್ ಸಂಬಂಧಿಕರಪ್ಪ ಅಂತ ಹೇಳಿದ್ರೆ ಗುತ್ಲದಾಗ ಅಲ್ಲಿಂತ್ರ ಸಂಬಂಧಿಕರು. ಗುತ್ಲ ಖರ್ಜಿಗೆ ಏನೈತಲ್ರಿ ಅಲ್ಲಿಂತ್ರ ಅಮ್ಮಗ ಮತ್ತ ನಮ್ ಚಾಚಿಯರ್ಗ ರಿಲೇಷನ್ ಸಂಬಂಧ. ಅದ್ ಆಮ್ಯಾಗ ಗೊತ್ತಾಗ್ತದೆ. ಆಮ್ಯಾಗ ಅವ್ರು ಯಾವಾಗ ಗನಿಯಾರ ಆಚಾರ ಬರ್ತಲ್ಲ ಅದ ನೀವು ಬರಕತ್ತಿದ ನೀವು ರಿಲೇಷನ್ ಅಂತ ಹೇಳಿ ನಮ್ಗ ಯಾರು ಗೊತ್ತಾನೆ ಇದ್ದಿದ್ದಿಲ್ರಿ. ಅಮ್ಮನ ಮಕ್ಕ ನೋಡಿದ್ಮೇಲೆ ನಮ್ಮ ಅಜ್ಜ ಅಯ್ಯೋ ನೀ ನಮ್ ತಂಗಿ ಬಾ ಅಂದ್ರಿ. ಆಮೇಲೆ ಅಮ್ಮ ಅವ್ರ ಮಕ್ಕ ನೋಡಿದ್ಮೇಲೆ ಅಯ್ಯೋ ನೀನ ನಮ್ಮ ಅಣ್ಣ ಏನು ಅಣ್ಣ ಮತ್ತೆ ಇಲ್ಲೇ ಸಿಕ್ರಲ್ಲ ಮಗ ಅಂತಂದೇಳಿ ಖುಷಿ. ಇಲ್ಲಿ ಅದೈತಿ ಟ್ವಿಸ್ಟ್ ಅದೇ ನೀನ್ ನನ್ನ ಜೀವನದಾಗ ಬರ್ತಿದ್ದಿಲ್ಲ. ಇಲ್ಲಿ ಏನಪ್ಪ ಅಂದ್ರೆ ಮತ್ತು ನನ್ನ ಬಗ್ಗೆ ನಿನಗೆ ಏನಾರ ಗೊತ್ತಾಗಿತ್ತು ಅಂತ ಹೇಳಿದ್ರೆ ನಿನಗೂ ನನಗೆ ಕೊಡ್ತಿದ್ದಿಲ್ಲ. ಇಲ್ಲಿ ಏನ್ ನೀ ನನಗೆ ಮದುವೆ ಆಗೋ ಕಾರಣ ಏನ್ ಕೊಡ್ತಾನೆ, ಒಂದೇದ ನಮ್ಮ ಬಾಬಿಯಾರೆ, ಎರಡನೇದ ಏನ್ ಕೊಡ್ತಾನೆ ರಿಲೇಷನ್. ಅಂದ್ರೇನೆ ನಮ್ಮ ಅವ್ವಾರ, ಆಮ್ಯಾಗ ಅವ್ರ ಏನಾಗ ಗನಿಗೆ ನಾನ ಅಂದ್ರೆ ಅವ್ರ ಅಜ್ಜಾರೆ. ಇವ್ರಿಬ್ರು ಇವ್ರೇನಿಬ್ರು ಒಬ್ಬೊಬ್ರು ಮಕ್ಕ ನೋಡ್ತಾರಲ್ಲ ಅವಾಗ ಗೊತ್ತಾತೆ. ಅವಾಗ ಅವ್ರ ಅಜ್ಜಾರ ಏನಂದ್ರೆ ಗನಿ ಅಜ್ಜಾರ ಅಂದ್ರೆ ಅವಾಗ ಮತ್ತೆ ಇಕ್ಕಿ ಮಗ ಅಂತ ಹೇಳಿದ್ರೆ ನಾವು ಮನಿ ನೋಡೋದು ಬೇಡ, ಏನ್ ನೋಡೋದು ಬೇಡ, ಬಗ್ಗೆ ವಿಚಾರಿಸೋದು ಬೇಡ, ಅವ್ರ ಮನೆತನದ ಬಗ್ಗೆ ವಿಚಾರಿಸೋದು ಬೇಡ, ಸುಮ್ಮನೆ ಕಣ್ಣು ಮುಚ್ಕೊಂಡ ನಮ್ ತಂಗಿ ಮಗ್ಗ ನೀವು ಕೊಡ್ರಿ ಅಂತಂದು ಹೇಳ್ಬಿಟ್ರಿ ಅವ್ರ. ಅಂದ್ರ ಅದಕ್ಕ ನಿಮ್ಮ ಮೂರ್ ಮನೆ ಇಲ್ಲ 4 ಮನೆ, 4 ಮನೆ ಯಾರು ಏನ್ ಮಾಡಿದ್ರ ಇಲ್ಲಿ ಯಾರು ಏನು ಫಿಟ್ ತುಟ್ಟಕ್ಕಾಗಲಿಲ್ಲ ಹೂ ಅಂದ್ರೆ ಒಪ್ಪಗಂದ್ರೆ ಅವತ್ತು ಏನಂತ ಗೊತ್ತಾನೆ, ನಾವು ನೋಡಕ್ ಬಂದಿದ್ದು ಅವತ್ತ, ಇಳಿ ಆಗಿದ್ದು ಅವತ್ತೆ. ಹೌದಿಲ್ಲ ಅಲ್ಲ ಅಂದ್ರೆ ನೀವು ನೋಡಿದ್ವಿ ನಾವು. ನಮ್ಮ ಅವ್ವಾರ್ಗೆ ಇಷ್ಟ ಆತಂದ್ರೇನೆ ನಮ್ಮ ಅವ್ವಾರ ತಲೆಯಾಗ ಒಂದ ಮಾತೆ, ನನ್ನ ಮಗ ಹಾಳಾಗಿ ಹೋಗ್ಬ್ಯಾಡ್ದೆ, ಅವನೊಂದು ಮದುವೆ ಮಾಡಿದ್ರೆ ಅವನ ಜೀವನ ಸುಧಾರಿಸ್ತೈತಿ ಅನ್ನೋದು ನಮ್ಮ ಅವ್ವಾರ ತಲೆಯಾಗ. ಅಂದ್ರೇನೆ ನಮ್ಮ ಅವ್ವಾರ ತಲೆಯಾಗ ಅಷ್ಟ ಅಲ್ಲಿದೆ. ಎಲ್ಲಾರ ತಲೆಯಾಗು ಇದೊಂದ ಮಾತೆ, ಇವಾಗ ಮದುವೆ ಮಾಡ್ಬಿಟ್ರೆ ಸುಧಾರಿಸ್ತಾನ ಅನ್ನೋದು ಮಾತೆ ಅಂತ. ಏನ್ ಮಾಡಿ ಗೊತ್ತನ ಅವತ್ತು ನೋಡಿದ್ರ ಹ್ಞೂ ಅಂದ್ರ ನಾನು ನಿನ್ನ ಕರೆಯಬೇಕಂದ್ರೆ ನೋಡಿಲ್ಲ. ನಾನು ನೋಡಿದ್ದೆ ನನಗೆ ಕರೆಕ್ಟ್ ಎಲ್ಲಿ ನೋಡ್ತೀರಿ ಕರೆಂಟ್ ಹೋಗಿ ಕತ್ತಲ್ ಗವಿಗತ್ ನಮ್ಮ ಮನೆ ಈಗಿನ ಶಾರದೆ ಬಲ್ಪ್ ಅವರ್ ಅವಾಗ ನಮ್ಮ ಎಲ್ಲಾರ ಮನ್ಯಾಗ ಇದನ್ನ ಚಿಮ್ನಿ ಇದ್ದುರಿ. ಎಂತವ್ರಿ ಚಿಮ್ನಿ ಹಾಕಿ ದೀಪ ಹಚ್ತಿದ್ವಲ್ರಿ ಮರ ಸಂಜಾಗ ಅಂತ ಚಿಮ್ನಿ ಇದ್ದುರಿ. ಗನಿಯಾರ ಮನಿ ಹೋದಪ್ಪ ಅಂತ ನನಗೆ ಅದನ್ನ ಬರ್ತೈತಿ. ನಾ ಕುಂತಿದ್ದ ಜಾಗ ಫಸ್ಟ್ ನಿನಗೆ ನೋಡಿದ್ದೆ ನಾನು, ಅಲ್ಲಿ ಕುಂತು ನೋಡಿದ ಜಾಗ ಅದನ್ನ ಬರ್ತೈತಿ. ಅಂದ್ರೆ ನಿನ್ ನೋಡಿಲ್ಲ ನಾನು ಈಗ ಒಂದು ಬಿಸೆಕಲ್ ಇರ್ತರಿ ಬಿಸೆಕಲ್ ಮೂಲ್ಯಾಗ ಹೋಗಿ ಇಲ್ಲ ಕುಸಿಲ್ಲ ನಾನು ಕುಂತಿದ್ದೆ. ಆಮೇಲೆ ಮತ್ತೆ ನೀನ್ ನೋಡಿದ್ವಿ ಅವತ್ತ ಎಳೆಲ್ಲ ಮಾಡಿದ್ರೆ ಸೀದಾ ಮತ್ತೆ ಬಂದ್ವಿ ನಾವು. ಬಂದ್ವಿ ಅಂದ್ರೆ ಅಲ್ಲಿಂದ ನಾವು ಗಾಡಿ ತೊಗೊಂಬರ್ಬೇಕಂದ್ರೆ 4 ಕಸಿನ ದಾರಿ ಅದು. ಬಂದು ಸೀದಾ ಮತ್ತೆ ಹೋಗಿದ್ ಗೊತ್ತ ನನಗೆ ಸೀದಾ ಹುಡುಗಿ ಮನೆಗೆ ಹೋಗ್ಯಾನಿ. ಆಮೇಲೆ ಇನ್ನೊಂದು ಮಿಸ್ಸಿಂಗ್ ಏನಪ್ಪಾ ಅಂದ್ರೆ ಇಲ್ಲಿ ನಾವು ಅಲ್ಲಿ ಬರ್ಬೇಕಾದ್ರೆ ನಿಮ್ಮ ಮಾಮ ಬರ್ತಾನೆ, ನಿಮ್ಮ ಮಾಮವ್ರು ಏನ್ ಮಾಡಿದ್ರೆ ನೋಡ್ರಿ ಕರೆಂಟ್ ಹೋಗೈತಿ, ನೀವು ಹುಡುಗಿ ಸರಿಯಾಗಿ ನೋಡಿಲ್ಲ, ಮತ್ತೆ ಹುಡುಗಿ ಫೋಟೋ ಐತಿ, ಫೋಟೋ ಒಯ್ರಿ ಅಂತ ಹೇಳಿದ್ರು ಅವ್ರೆ. ಆ ಫೋಟೋನ ಕಡೆ ಈಗಾದ್ರೂ ಐತಿ, ಆ ಫೋಟೋ ಬೇಕಾದ್ರೆ ಆಮೇಲೆ ತೋರ್ಸೋಣಂತೆ. ನಾವೇನ್ ಮಾಡ್ತೀವಿ ಸೀದಾ ಆ ಫೋಟೋ ತಗೊಂಡ್ ಬರ್ತಾನೆ. ಆ ಫೋಟೋ ತಗೊಂಡ್ ಸೀದಾ ನಾನು ಎಲ್ಲಿ ಬಂದೆ ನಾನು ಆ ಹುಡುಗಿ ಮನೆಗೆ ಬಂದೆ ನಾನು. ಇಲ್ಲಿ ಒಂದ್ ಹೇಳ್ತಾನೆ ಕೇಳಿ ನನಗೆ ನೋಡಿದ್ವಿ ಸಂಬಂಧಿಕರ ಅಂತೇಳಿ ಅವರು ಹೇಳಿದ್ರೆ ನಮ್ಮವ್ರ ಮತ್ತು ಅವ್ರ ನಾನಾರ ಮಾತಾಡಿದ್ರೆ ಇಲ್ಲೇನಂತೇಳಿ ನನ್ನ ಬಗ್ಗೆ ಯಾರು ವಿಚಾರ ಮಾಡಕ್ ಹೋಗಿಲ್ಲ. ನನ್ನ ಬಗ್ಗೆ ಏನಾರ ವಿಚಾರ ಮಾಡಿದ್ರೆ ನೀವು ಏನ್ ಮಾಡ್ತಿದ್ರಿ ಗೊತ್ತಾನೆ ಕೊಡ್ತಿದ್ದಿಲ್ಲ. ಯಾಕಂತ ಹೇಳಿದ್ರೆ ಒಬ್ಬ ಹುಡುಗಿ ಜೀವನ ಹಾಳು ಮಾಡಾಕ ಯಾರು ನೋಡಂಗಿಲ್ಲ. ಅದ್ರಾಗ ನಿನಗೆ ತಂದೆ ತಾಯಿ ಇಲ್ಲ, ನಿನ್ನ ಬಗ್ಗೆ ಇನ್ನೂ ಕೇರ್ ಮಾಡ್ತಾರೆ. ಆದ್ರೆ ಏನಪ್ಪಾ ಅಂದ್ರೆ ಇಲ್ಲಿ ನಮ್ಮ ಅವ್ವಾರ ಮ್ಯಾಗ ನಂಬಿಕೆ ಇಟ್ಟೆ, ದೊಡ್ಡ ಮಾತಿನಾಗ ನಂಬಿಕೆ ಇಟ್ಟು ಏನ್ ಬರ್ತಾನೆ ಒಂದು ಸ್ವಲ್ಪ ವಿಚಾರ ಮಾಡ್ದಂಗ ತುಟಿ ಪಿಟ್ಟ ಕಣ್ಣಂಗ ಐತಲ್ಲ ನಿನಗೆ ನನಗೆ ಕೊಟ್ರೆ ಹ್ಞೂ ಅಂತ ಹೇಳಿದ್ರ. ಅವತ್ತ ಇಳೇನು ಆತ ಎಲ್ಲ ಆತ ನಾವು ಬಂದ್ವಿ. ನನ್ಗ ನೋಡ್ಕೊಂತ ಹೋದ್ಮೇಲೆ ಒಂಥರ ಅನಿಸ್ತ ಏನ ಮಾತಾಡಿನಿಲ್ಲ ಏನಿಲ್ಲ ಹೆಂಗೈತಿ ಇದು ಮಾಡ್ಬೇಕು, ಫೋನ್ ಹಚ್ಚಿ ಇವ್ರ ಜೋಡಿ ಮಾತಾಡಂತೇಳಿ ಅಂತಂದ್ ಹೇಳಿ ಫೋನ್ ಹಚ್ಚಿದ್ರ ನಾನು. ಅಂದ್ರೆ ನಮ್ಮ ಮಾಮಗ ಕೇಳಿದೆ ನಾನು, ಮಾಮ ಅವ್ರ ಫೋನ್ ಹಚ್ಚಿದ್ರ ಅಂತಂದ್ ಹೇಳಿ. ಹ್ಞೂ ನಮ್ಮ ಹಚ್ಚಿದ್ರ ಅಂತ ಅಂದ್ರ ಫಸ್ಟಿಗೆ ನೀವು ಹಚ್ಚ ಮುಂದ ನನಗೊಂಥರ ಭಯ
ಭಯ ಆಗದ್ರಿ. ಅದು ಏನ್ರಿ ಫೋನ್ ಹಚ್ಚಿದಾಗ ಮಾತಾಡ್ಬೇಕಂದಾಗ ನಾನು ಸುಳ ನಮ್ ಚಾಚಿಯರಿಗೆ ಹೇಳ್ತಿದ್ದೆ, ಚಾಚಿ ಇವ್ರೇನಾರು ಫೋನ್ ಹಚ್ಚಿದ್ನಂದ್ರ ನಾನು ಇಲ್ಲ ಅಂತ ಹೇಳುವ ನನಗೆ ಹೆದರಿಕೆ ಆಕತಿ ಅಂತಂದೇಳಿ ನೀವು ಅವಾಗ ನಮ್ ಚಾಚರ್ ಫೋನಿಗೆ ಹಚ್ಚಾಕ್ ಇದು ಮಾಡಿದ್ರಲ್ಲ ಅವಾಗ ಮಾತಾಡ್ತಿದ್ದಿಲ್ಲ. ಆಮೇಲೆ ನಾ ಏನ್ ಮಾಡಿದೆ ಅಂದ್ರ ತಡಿ ಅವ್ರಷ್ಟು ಮಾತಾಡಕ್ ಇದನ್ ಮಾಡ್ತಾರ ಅಂತೇಳಿ ಒಂದ್ಸಲ ನಮ್ಮ ಮಾಮನ್ ಫೋನ್ ತಗೊಂಡು ನಾನು ಹಚ್ಚಿದ್ದೆ ನಿಮ್ಗೆ ಫೋನ್. ಇಷ್ಟೆಲ್ಲ ಆದ್ಮೇಲೆ ಹೆಂಗ್ ಬರ್ತಾನೆ ಮದ್ವಿ ಆತ. ಮದ್ವಿನ ಹೆಂಗ್ ಬರ್ತಾನೆ ನಮ್ದು ಆಗಿದ್ದೆ, ನಮ್ದು ಮದ್ವಿ ಭಾಳ ಝಟ್ಪಟ್ ಆತ. ಚಟ್ಪಟ್ ಮಸಾಲ ಕತೆ ಅಂದ್ರೆ ಹೆಂಗಪ್ಪ ಅಂದ್ರೆ ನಮ್ದು ನೋಡಿ ಬಂದ್ವಿ ನಾವು, ನಿನ್ನ ನೋಡಿ ಬಂದು ಬರೀ 2 ತಿಂಗಳಕ್ಕ ಮದ್ವೆ ಆತೆ. 2 ತಿಂಗಳಕ್ಕ ಮದ್ವೆ ಆತೆ. ಒಂದ್ಸಲ ಬಕ್ರೀದ್ ಹಂಗ ಬಂದ್ರಿ ಅದೇನ ಖರ್ಚಿಕಾಯಿ ಕೊಟ್ಟು ಬರ್ಬೇಕು ಬೀಗ್ರಿಗೆ ಹೋಗಿ ಅಂತ ಹೇಳಿ ದೊಡ್ಡ ಡಬ್ಬಿ ಖರ್ಚಿಕಾಯಿ ಮಾಡಿ ಕೊಟ್ಟು ಕಳ್ಸ್ಯಾರ. ಅಮ್ಮ ಹೋಗಿ ಬೀಗ್ರ ಊರಿಗೆ ಕೊಟ್ಟು ಬರ್ರಿಪ್ಪ ಯಾರಪ್ಪ ಅಂತ ಹೇಳಿ ಬರ್ರಿ ಅಂತಂದ್ ಹೇಳಿ ನಾನು ಅಲ್ಲ ಬಕ್ಷಿಯಾರೆ ಆಮೇಲೆ ಬೆಂಕೇರಿ ಯಾರವ್ರು ಅವ್ರೆಲ್ಲಾರು ಕೂಡಿ ನಮ್ ಚಾಚಾ ನಮ್ ಚಾಚಿ ನಮ್ಮ ಅಪ್ಪ ಎಲ್ಲಾರು ಬಂದಾರೆ ಖರ್ಚಿಕಾಯಿ ತಗೊಂಡ. ಹೌದು ನಮ್ಮ ಅಸಂಬ್ಲಿಲ್ಲ ಅವತ್ತೆ ಚಾಚಾನ ಬಂದಿದ್ರೆ ಅವ್ರೆಲ್ಲಾರು ಅಂದ್ರ ಚಾಚಾ ನೋಡಿದ್ದಿಲ್ಲ ಅಲ್ರಿ ನಮ್ಗ, ಹಂಗಾಗಿ ನೀ ನೋಡ್ದಾಕತಿ ಹಬ್ಬಕ್ ಹೋಗಿ ಇದಕ್ ಕೊಟ್ಟಂಗ ಆಕತಿ. ಅದ್ ಯಾರ ಬರ್ತಾನೆ ನಮ್ಮ ಆಶಾ ನಮ್ಮ ಬೈಜಾನಾರ ನಾನು ಅಲ್ಲ ಬಕ್ಷಿಯಾರ ಆಮ್ಯಾಗ ಬೆಂಗೇರಿಯವ್ರ ಒಬ್ರೆ ಏನ್ ಮಾಡಿದ್ವಿ ನಾವು ಇಲ್ಲಿಂದ ಅವಾಗ ಎಲ್ಲ ಬರ್ತಾನೆ ಗದಗ ಬಸ್ ಇದ್ವಿ. ಗದಗ ಬಸ್ನಾಗ ಏನ್ ಮಾಡಿದ್ವಿ ನಾವು ಡಬ್ಬಿ ಇಟ್ವಿ. ಅಂದ್ರೆ ಡಬ್ಬಿ ತುಂಬಾ ಖರ್ಚಿಗೆ ಅದಾವು ಇಟ್ಟಿ ಆ ಬಸ್ ಏನ್ ಮಾಡ್ತೀವಿ ನಾವು ಆ ಬಸ್ನಾಗ ಆ ಬಸ್ ಮುಂದೆ ಹೋಗ್ಬಿಡುತ್ತೆ ಅದಕ್ಕೆ ಹತ್ತಿರ ನಾವು ಬಸ್ ಗದಗ ಬಸ್ ಹತ್ತೇರಿ ಗದಗ್ನ ಬಂದು ಬಸ್ ಸ್ಟ್ಯಾಂಡ್ ನಿಂತತ್ರಿ ಬಸ್. ಅದು ಇಳಿದಾರೆ ಖರ್ಚಿಕಾಯಿ ಡಬ್ಬಿ ತಗೊಳದ ಮರ್ತ್ ಬಿಟ್ಟಾರೆ. ಮಸ್ತ್ ಇವ್ರು ಹೋಗಿ ಹೋಟೆಲ್ ದೋಸೆ ಗೀಸಿ ತಿನ್ಕ ಕುತ್ಕೊಂಡ್ಬಿಟ್ಟಾರೆ. ಖರ್ಚಿಕಾಯಿ ಡಬ್ಬಿನ ಇಲ್ರಿ. ಆಮೇಲೆ ಯಾಕೆ ರಕ್ಷೆ ಮಾಡೋಣ ಖರ್ಚಿಕಾಯಿ ಡಬ್ಬಿ ಇಲ್ಲ ಐತೆ ಅಂತ ಹೇಳಿ ಅದೆಲ್ಲ ಬಂದ್ ಹಡಗ್ಲೇ ಮುಟ್ಟೈತ್ರ ಡಬ್ಬಿ ಅಷ್ಟಲ್ಲ ಅಂದ್ರೆ ಬಸ್ಸಿನ ನಂಬರ್ ನಾವು ನೋಟ್ ಮಾಡ್ಕೊಂಡಿದ್ವಿ. ನೋಟ್ ಮಾಡ್ಕೊಂಡ್ರೆ ನಿಮ್ಮ ಮಾಮೂರಿಗೆ ಕಾಲ್ ಮಾಡಿ ಹೇಳಿದ್ವಿ ನಾವು ಹಿಂಗ ಈ ಬಸ್ ಒಳಗ ನಮ್ದು ಖರ್ಚಿಕಾಯಿ ಡಬ್ಬಿ ಅದು ಮುಟ್ಟೋ ಮಟ್ಟ ಯಾರು ತಗೊಂಡಿಲ್ಲ ಅವನ್ ಚಲೋ ಐತಿ. ಮತ್ತೆ ನಮ್ಮ ಅಮ್ಮ ಹೋಗಿ ಆ ಬಸ್ ಹುಡುಕ್ಯಾಡಿ ಆ ಖರ್ಚಿಕಾಯಿ ಡಬ್ಬಿ ತಗೊಂಬಂದ್ ಇವ್ರು ಬರಕಿನ ಮುಂಚೆಗ ಖರ್ಚಿಕಾಯಿ ಡಬ್ಬಿ ನಮ್ಮ ಮನೆಗೆ ಬಂದತ್ರ ಆಗ್ಲ ನೋಡ್ರಿ. ಅದ ತಿನ್ಬಾಗ ರಿಣ ಇತ್ತಂದ್ರ ಸಿಗ್ತೈತಿ ಅಂತಾರಲ್ರಿ, ಅದು ಸುಳ್ಳಲ್ರಿ. ಅವತ್ತ ಸಿಕ್ಕದ್ ಬಾಳ ಚಲೋ ಆತ್ರಿ. ಅದು ಅದನ್ನೇನಾರ ಕಳ್ಕೊಂಡ್ ಹೋಗಿದ್ನಂದ್ರ ಅಮ್ಮ ಮಾಡ್ತಿರ್ತಾರ್ರಿ ಇವ್ರಿಗೆಲ್ಲರಿಗ. ಆಮೇಲೆ ಇನ್ನೊಂದು ಗೊತ್ತಾನ ಇಲ್ಲಿ ಅಕಸ್ಮಾತ್ ನೀ ಏನಾರ ನನ್ನ ಜೀವನದಾಗ ಬರೀಲ್ಪ ಅಂತ ಹೇಳಿದ್ರೆ ನನ್ನ ಜೀವನ ಏನಾಕಿತ್ತು ಏನು ಮನೋಗ್ ಗೊತ್ತಿಲ್ಲ. ಅರ್ಧ ಅಂತ ಹುಚ್ಚಾಗ್ಬಿಟ್ಟಿದೆ ಬಿಡ ನಾನು. ಅರ್ಧ ಹುಚ್ಚಾಗಿದ್ದೆ, ಇನ್ನು ಅರ್ಧ ಹುಚ್ಚಾಗೋದು ಬಾಕಿ ಇತ್ತು ಅಷ್ಟೇ. ಅಂದ್ರೇನೆ ಕೆಟ್ಟ ಕೆಲಸ ಅಂದ್ರೇನೆ ಇದೊಂದ ಮಾಡಿದ್ದೆ. ಕೆಟ್ಟ ಕೆಲಸ ಅಂದ್ರೆ ಇದು ಏನು ಪ್ರೀತಿ ಮಾಡಿ ಅಂದ್ರೇನೆ ಹುಚ್ಚು ಪ್ರೀತಿ ಅನ್ಬೋದಕ್ಕೆ ಏನ ಹುಚ್ಚು ಪ್ರೀತಿ ಅನ್ಬೋದು. ಆಕ್ಚುಲಿ ಹೆಂಗ ಗೊತ್ತಾನೆ ಇಲ್ಲಿ ನಾವ್ಯಾರು ಇಷ್ಟಪಡ್ತೀವಿ ಅದು ಇಂಪಾರ್ಟೆಂಟ್ ಅಲ್ಲ, ನಮಗ ಇಷ್ಟಪಡ್ರೆ ನಾವು ಇಷ್ಟಪಡ್ಬೇಕು. ಹೌದ್ರಿ, ಅವ್ರ ಕೈ ಬಿಡ್ಲಿಲ್ರಿ, ನಮ್ ಜೀವನ ಚಲೋ ಮಾಡಿದಾರೆ. ಮತ್ತ ಬಂಗಾರ ಅಂತ 2 ಮಕ್ಕಳು ಕೊಟ್ಟ ದೇವ್ರ. ಆಮ್ಯಾಗ ಇಲ್ಲಿಲ್ಲ ಎಷ್ಟಕ್ಕಲ್ಲ ಈಗೆಲ್ಲ ಆತ ಮದ್ವೆ ಆತ. ಮದ್ವೆ ಆದ್ಮ್ಯಾಗ ನಂದು ಅಸಲಿ ಜೀವನ ಅಂದ್ರೇನ ನಂದು ಅಸಲಿ ಜೀವನ ಚಾಲೋ ಆತ. ಇಲ್ಲಿ ನಮ್ಮ ಮನ್ಯಾಗ ಎಲ್ಲಾರು ಕೆಲ್ಸಕ್ಕೆ ಹೋಗೋರೆ. ಕೆಲ್ಸಕ್ಕೆ ಹೋಗಿದ್ದ ಮನುಷ್ಯ ಅಂದ್ರೆ ನಾವೊಬ್ಬನ ಕೆಲ್ಸಕ್ಕೆ ಹೋಗ್ತಿಲ್ಲ. ಅಂದ್ರೇನೆ ಎಲ್ಲರೂ ಕೆಲಸ ಮಾಡ್ರೆ ನಾನು ಕುಂತು ಉಣ್ಣವ ಹಿಂಗಾಗಿತ್ತು. ಆಮ್ಯಾಗ ಏನೋ ಬರಲಿ ಏನರ ನಾ ಯಾವ್ದಾರ ಹೋಗ್ಬೇಕು ಏನರ ಕೇಳ್ಬೇಕಂತ ಹೇಳಿದ್ರೆ ಒಂದು ನಮ್ಮ ಅವ್ವಾರಿಗೆ ಕಟ್ಟಿದ ರೊಕ್ಕ ನಾನೇ ಹೊಸದಾಗ ಅವಾಗ ನಾವು ಉಡಕ್ಕೆ ಕೆಮರಕದ ಹೋಗ್ತಿದ್ವಲ್ರಿ ಫ್ರೆಂಡ್ಸ್ ಊರಿಗೆ ಕರ್ಕೊಂಡ್ ಹೋಗ್ಬೇಕಂದ್ರೆ ಇವ್ರ ಜೇಬ್ನಾಗ ಒಂದು 5 ರೂಪಾಯಿ ಸತಿನೇ ಇರ್ತದಲ್ರಿ. ಅದಕ್ಕೆಲ್ಲ ಖರ್ಚು ನಮ್ಮ ಅಮ್ಮನ ಕೊಡ್ಬೇಕು ಹೋಗ್ಬೇಕು. ಆಮ್ಯಾಗ ಇಲ್ಲಿ ಏನಾದಪ್ಪ ಅಂತ ಹೇಳಿದ್ರೆ ನಮ್ದು ಮದುವೆ ಆತ. ಮದುವೆ ಆದ್ಮ್ಯಾಗ ನೀ ಮನೆಗೆ ಬಂದ್ಮ್ಯಾಗ ಹೆಂಗೆ ಗೊತ್ತಾನೆ ಹೊಳ್ಳಿ ನಿಮ್ಮ ಊರಿಗೆ ಹೋಗ್ಬೇಕಂತ ಹೇಳಿ ನನ್ನ ಕಡೆ 50 ಸಾವಿರ ಹಾಕಿಲ್ಲ ಏನ. ಆವಾಗ ನಿಂತ ಅನ್ಕೊಂಡು ಎಷ್ಟು ವರ್ಷ ಗೊತ್ತಾನೆ ಕಡಿಮೆ ಅಂದ್ರು ಒಂದು 4-5 ವರ್ಷ ನೀ ಮದುವೆಯಾಗ ಬಂದ ಮ್ಯಾಗೂ ಇದೆ. 4-5 ವರ್ಷ ನಮ್ಮ ಜೀವನ ನನಗೇನ್ ಬೇಕು ಏನ್ ಬೇಡ ಎಲ್ಲ ನಮ್ಮ ಅವ್ರು ನೋಡ್ಕೊಂತಾರೆ. 4-5 ವರ್ಷ ಯಾಕ್ರಿ ನಮ್ ಸಾನ್ಯಾ ಹೊಟ್ಟಿಲಿದ್ದಾಗೂ ನಿಮ್ ಕಡೆಗೆ 1 ರೂಪಾಯಿ ಇದ್ದಿಲ್ಲ ತೋರ್ಸಾಕ. ಎಲ್ಲ ಅಮ್ಮನ ತೋರ್ಸ್ಯಾರ ನಮಗ ಎಲ್ಲ ನಮ್ಮ ಅವ್ರ. ಆಮ್ಯಾಗ ಈಗ ರಂಜಾನ್ ಬರ್ಲಿ ಬಕ್ರೀದ್ ಬರ್ಲಿ ಯಾವ್ದೋ ಹಬ್ಬ ಬರ್ಲಿ ಏನ ನಮ್ಮ ಅವ್ವ ಅರ್ವಿ ತರ್ಬೇಕ. ನಮಗಷ್ಟ ಅಲ್ಲ ಸಾನ್ಯಾಗ ತಮನ್ನಾಗ ನನಗ ನಿನಗ ಎಲ್ಲರಿಗೂ ತರ್ಬೇಕ. ನನಗ ಅವಾಗ ಏನಾಗಿತ್ತು ಏನು ಒಟ್ಟ ನನಗೆ ಕೆಲಸ ಮಾಡ್ಬೇಕ ಇದೇ ಮಾಡ್ಬೇಕನ್ನೋ ಮನ್ಸಾಗ್ತಿದ್ವಿ ನನಗೆ. ಒಂದು ಟೈಮ್ ಹೆಂಗೆ ಅನ್ಸಿ ಬರ್ತಾನೆ ಒಂದು ಟೈಮ್ ನನಗೆ ಹೆಂಗೆ ಅನಿಸ್ತಾ ಅಂತ ಹೇಳಿದ್ರೆ ಈಗ ನಮ್ಮವ್ವಾರು ತಮ್ಮ ಕರ್ತವ್ಯ ಏನಿತ್ತು ಎಲ್ಲವೂ ಮಾಡಿದ್ರೆ. ಒಬ್ಬ ಮಗ ಕೆಡಬಾರ್ದಂತೇಳಿ ತಾಯಿ ಏನೇನು ಮಾಡ್ಬೇಕಲ್ಲ ಎಲ್ಲ ಮಾಡಿದ್ವಿ ನಮ್ಮವ್ವ. ಕೆಡಬಾರ್ದಂತೇಳಿ ಇನ್ನು ನಮ್ಮ ಹುಡುಗ ಹಾಳಾಕನ ಪ್ರೀತಿ ಪ್ರೇಮ ಹಿಂದೆ ಬಿದ್ದು ಅಂತೇಳಿ ಗೊತ್ತೇನೆ ಮದುವೆ ಮಾಡಿದ್ರು. ಮದುವೆ ಮಾಡಿದ್ಮ್ಯಾಗ ಹೋಗಿ ಬಿಡ ದುಡಿಯಂಗಿಲ್ಲ ಅಂಥೇಳಿ ಅವ್ರನ್ನಾಗ ಅರ್ವಿ ತರೋದು ಎಲ್ಲ ತರೋದು ಮಾಡತ್ತೆ. ನನಗೆ ನಿನಗೆ ಎಲ್ಲ ಮಾಡಕತ್ರೆ ಏನು
ತಮ್ಮ ಕರ್ತವ್ಯ ಅವ್ರು ಎಲ್ಲ ಮಾಡಿದ್ರೆ. ನಾವು ಒಂದಿನ ವಿಚಾರ ಮಾಡಿದೆ, ಇಷ್ಟೆಲ್ಲ ಮಾಡಿದ್ರೆ ನಮ್ಮ ಅವ್ವಾರ ನಾವೇನು ಮಾಡಿದ್ವಿ ಅವ್ರಿಗೆ? ನಾವೇನು ಮಾಡಿದ್ವಿ? ನನ್ನ ಕಾಲ ಮ್ಯಾಗ ನಾನು ನಿಂತೀನಿ. ಇನ್ನು ನಾವು ಅವ್ರಿಗೇನು ಮಾಡ್ಬೇಕು ನನಗೆ ಗೊತ್ತಿಲ್ಲ. ನಾವು ಅವ್ರಿಗೇನು ಕೊಡ್ಬೇಕು? ಆವಾಗ ಏನು ಗೊತ್ತೇನೆ, ಅವಾಗ ಮ್ಯಾಜಿಕ್ ಮಾಡೋಕೆ, ಅದು ಮಾಡೋಕೆ, ಇದು ಮಾಡೋಕೆ, ಬಾಟ್ಲಿ ಒಳಗೆ ಅದನ್ನು ಹಾಕಿದೆ, ಇದನ್ನು ಹಾಕಿದೆ ಚಾಲು ಮಾಡಿದೆ ನಾನು. ಅಂದ್ರೆ ಏನು ಗೊತ್ತು, ನಾವು ಅಂದ್ರೇನೆ ಆಗ್ಲಿದ್ದ ಕೆಲಸ ಅವು ಅದು ಹಾಕ್ಯಪ್ಪ ಅಂದರೂ ಅದಕ್ಕೆ ಹಿಂದೆ ಅಡ್ಡಾಡ್ಬೇಕು. ಆಮ್ಯಾಗ ಏನು ಮಾಡಿದೆ ನಾನು, ಮ್ಯಾಜಿಕ್ ಅಂಗಡಿ ಹಾಕಿ ಚಾಲು ಮಾಡಿದೆ. ಸ್ವಲ್ಪ ಅಲ್ಲಿ ಹೆಂಗೆ ಗೊತ್ತ ಜೀವನ ಒಂದು ಲೆಕ್ಕದಾಗ ಚಲೋ ಅಂದ್ರೆ ಚಲೋ ಒಂದು ಸ್ವಲ್ಪ ರೊಕ್ಕ ಹೊಂಟು ಚಲೋ ಆಗತ್ತೆ. ಆಮ್ಯಾಗ ಏನು ಮಾಡಿದೆ, ಕ್ಯಾರಮ್ ಬೋರ್ಡು ಹಾಕಿದೆ, ಕ್ಯಾರಮ್ ಕ್ಲಬ್ಬು ಇಟ್ಟೆ. ಆಮ್ಯಾಗ ಅದು ಬಂದಾತು, ಎಲ್ಲ ಬಂದಾತು. ಲಾಕ್ಡೌನ್ ಆದ್ಮ್ಯಾಗ ಏನಂತ ಹೇಳಿದೆ, ಕ್ಯಾರಮ್ ಬೋರ್ಡ್ ಬಂದ್ ಆಗ್ಬಿಟ್ವ. ಕ್ಯಾರಮ್ ಬೋರ್ಡ್ ಬಂದ್ ಆದ್ಮ್ಯಾಗ ಏನು ಗೊತ್ತಾನೆ, ಆಮ್ಯಾಗ ಏನು ಮಾಡ್ತೇನೆ ನಾನು, ಮ್ಯಾಜಿಕ್ ಅಂಗಡಿ ಹಾಕತ್ತೆ. ಲಾಕ್ಡೌನ್ ಆತ, ಅದು ಬಂದ. ಮುಂದೆ ನಾ ಏನು ಮಾಡ್ಬೇಕು, ಪೇಂಟಿಂಗ್ ಮಾಡ್ಬೇಕಂತ ಹೇಳಿದ್ರೆ ಎತ್ತರದ ಮ್ಯಾಗ ಹತ್ತಿದೆಪ್ಪ ಅಂತ ಪರಿಸ್ಥಿತಿ ನನಗೆ ಗೊತ್ತೆ, ಚಕ ನೋಡೋದು ನನಗೆ ಏನು. ಅವಾಗ ಏನು ಮಾಡಿದೆ ನಾನು, ಬ್ಯಾಡ ತಡಿಯಪ್ಪ, ಪೇಂಟಿಂಗ್ ಮ್ಯಾಗ ಹತ್ತೋದು ಬೇಡ, ನನ್ನ ಕೈಲಿ ಸ್ವಲ್ಪ ಏನು ಕಡಿಮೆ ಕೆಲಸ ಆಕೈತಿ, ಡಿಸೈನ್ ಕಟ್ ಮಾಡತ್ತೆ ಪೇಪರ್ ಮ್ಯಾಗನು. ಅವು ಕೆಲಸ ಒಂದು ಸಿಕ್ಕರೆ ಒಂದು ಸಿಗ್ತದ ಕೆಲಸ. ಅವಾಗ ಏನು ಗೊತ್ತೇನೆ, ಲಾಸ್ಟ್ನೇಕ ಏನು ಮಾಡಬೇಕಪ್ಪ ಅನ್ನೋ ಟೈಮ್ನಾಗ ಹಿಂಗೆ ಗೊತ್ತೇನೆ, ಅವ್ರ ದೇವ್ರು ಬಂದಾಗ ಬಂದ್ರು ಮುಂದೆ ಸರ್. ನನಗೆ ಅನ್ಸೋದು ಮಟ್ಟಿಗೆ ಅವ್ರಿಗೆ ದೇವ್ರಾಗ ಕಳ್ಸಿರ್ಬೋದು. ಮೊಬೈಲ್ ಯಾರ ನೀವೇನು ಮಾಡೋಕೋಬೇಡ್ರಿ, ನೀವು ಯಾವುದನ್ನೆಲ್ಲ ಮಾಡ್ತೀರಿ ಅಂದ್ರೇನು, ನೀವು ಮ್ಯಾಜಿಕ್ ಮಾಡ್ತೀರಿ, ಬಾಟ್ಲಿ ಅದನ್ನು ಹಾಕಿದೆ ಇದನ್ನು ಹಾಕಿದೆ ಅಂತವೆಲ್ಲ ಮಾಡ್ತೀರಿ ನೀವು ಅಂದ್ರೇನು. ಅಂದರೆ ಮನುಷ್ಯಾಗ ಒಂದು ವಂಡರ್ ಅನ್ಸ್ಬೇಕು, ಇದು ಹೆಂಗೆ ಹಾಕೈತಪ್ಪ ಅನ್ಸ್ಬೇಕು ಅಂತಾರಲ್ಲ. ಶಿಪ್ ಅಲ್ಲ ಭಾಳ ಹಾಕಿ, ಶಿಪ್ ಹಾಕೀನಿ, ಕತ್ರಿ ಹಾಕೀನಿ, ಕಿಲಿ ಹಾಕೀನಿ, ಅವೆಲ್ಲ ಹಾಕಕ್ಕೆ ಬರ್ತಾವ. ಇದು ಹಾಕೀನಿ, ಅದು ಏನವು ಅಂದ್ರೆ ಭಾಳಷ್ಟು ಐಟಮ್ ಹಾಕೀನಿ. ಇವೆಲ್ಲ ಹಾಕೀನಿ ಅಂದ್ರೆ ಏನು ಫೈದೆ ಕೊಡಂಗಿಲ್ಲ ಅವು ಮನುಷ್ಯಾಗ. ಏನಪ್ಪ ನೋಡಿದ್ ಬಿಡ್ಲಿಕ್ಕೆ ಇದು ಹೆಂಗೆ ಹಾಕೈತಪ್ಪ, ಇದು ಹೆಂಗೆ ಹಾಕೈತಿ ಅಂತ ಅಷ್ಟು ಅನಿಸ್ಬೋದು. ಅದರಿಂದ ನನಗೇನು ಫೈದೆ ಇಲ್ಲ. ಆದರೆ ಇವ್ರು ಸರ್ ಯಾವಾಗ ಬಂದು ಹೇಳಿದ್ರು ನನ್ನ ಮುಂದವ್ರೆ, ಆವಾಗ ನಾನು ಚಾನಲ್ ಚಾಲು ಮಾಡಿದೆ. ಚಾನಲ್ ಚಾಲು ಮಾಡೋಕ್ಕಿಂತ ಮುಂಚೆ ನಮ್ಮ ಕಡೆ ಮೊಬೈಲ್ ಇಲ್ಲ. ಅವ್ರು ಹೇಳಿದ್ರೆ ನಾನು ಚಾನಲ್ ಚಾಲು ಮಾಡ್ಕೊಂಡು ವಿಚಾರ ಮಾಡ್ದೆ. ನಾನು ಇಷ್ಟೆಲ್ಲ ಹೇಳಕತ್ತಾರೆ ಮಾಡೋ ತಡಿಪ ಚಾಲು ಮಾಡಿದೆ. ನಾನು ಚಾಲು ಮಾಡೋಕ್ಕಿಂತ ಮುಂಚೆ ಮೊಬೈಲ್ ಇಲ್ಲ ನನ್ನ ಕಡೆ. ಆವಾಗ ನಮಗೆ ಬಂದಿದ್ದೇನಪ್ಪ ಸಹಾಯಕ್ಕೆ ಅಂತ ಹೇಳಿದ್ರೆ, ಏನು ನಮ್ಮ ಮನೆ ಬಾಜು ಮಸೂತಿ ಐತಲ್ಲ, ಆ ಮಸೂತಿ ಪೇಂಟಿಂಗ್ ಬಂತೆ. ಹೊಸಾದ್ ಕಟ್ಸಿದ್ರೆ ಅದನ್ನು ಹೊರಗಿಂದ ಪೂರ ಪೇಂಟಿಂಗ್ ಮಾಡಿದ್ದು ನಾವು. ಏನು ಮುನ್ನ ಇಬ್ಬರೇ ಕೂಡ ಮಾಡ್ತೀವಿ ಅದನ್ನು. ಅಂದ್ರೇನೆ ನಮಗಲ್ಲಿ ಮೊಬೈಲಿಂದ ಅವಶ್ಯಕತೆ ಐತೆ. ಮುನ್ನಾಗುಣ ಏನು ಹೇಳಿ, ಮುನ್ನಾಗುಣ ಒಂದೇ ತಲೆಯಾಗ ನಾನು ಮೊಬೈಲ್ ತೊಗೋಬೇಕು, ಅವನು ಮೊಬೈಲ್ ತೊಗೋಬೇಕು, ಇಷ್ಟ ಐತೆ. ಆವಾಗ ಏನು ಮಾಡಿದ್ವಿ ಗೊತ್ತ, ನಾವು ಆತ್ಮನ್ನ ಹಂಗಂದ್ರೆ ಕೆಲಸ ಹೊಂದಿಸ್ಕೊಂಡು ನಾವು ಹೊಂದಿಸ್ಕೊಂಡೈತಲ್ಲ, ಇದಕ್ಕೆ ಮತ್ತೆ ಬೇರೆ ಯಾರು ಬೇಡ. ತೊಗೊಂಡ್ರೆ ಒಬ್ಬಂಗೆ ಇನ್ನೊಬ್ಬ ಯಾವಾಗ ಸಣ್ಣಗೆ ತೊಗೊಂಡೆ ಉಳಿದಿ ಕೆಲಸ ಎಲ್ಲ ನಾವು ಇಬ್ಬರು ಮಾಡೋಣ. ಅಂದ್ರೆ ನಮಗೆ ರೊಕ್ಕ ಆಯ್ತಾವು, ನಾನು ಮೊಬೈಲ್ ತೊಗೋಬೋದು, ನೀನು ಮೊಬೈಲ್ ತೊಗೋಬೋದಪ್ಪ ಚಾಲು ಮಾಡ್ತೀವಿ ಕೆಲಸ ನಾವು. ಅವಾಗ ಮುನ್ನ ಏನು ಮಾಡಿದ್ದೇಳೆ, ಲಗಲಗ ಕೆಲಸ ಮಾಡಿದೆ, ಅವನ ಮೊಬೈಲ್ ತೊಗೊಂಡೆ, ನಾನು ಮೊಬೈಲ್ ತೊಗೊಂಡೆ. ಆವಾಗ ಏನು ಮಾಡಿದ್ವಿ, ನಾವು ಚಾನಲ್ ಕ್ರಿಯೇಟ್ ಮಾಡಿದ್ವಿ. ಅದ್ರ ಬಗ್ಗೆ ನಮಗೆ ಏನು ಗೊತ್ತಿದ್ದಿದ್ದಿಲ್ಲ. ನನಗೇನಪ್ಪ ಒಂದು ಧೈರ್ಯ ಅಂತ ಹೇಳಿದ್ರೆ, ಮಂಜು ಸರ್ ಅದಾರೆ, ಅವರೆಲ್ಲ ಮಾಡಿ ಕೊಡ್ತಾರೆ ಅನ್ನೋ ಧೈರ್ಯ ನನಗೆ. ಆ ಧೈರ್ಯನಾಗ ನಾವು ಒಂದು ಮೊಬೈಲ್ ತೊಗೊಂಡ್ವಿ, ಕೆಲಸ ಮಾಡಿದ್ದೆ, ಅದು ಮಾಡಿ ಮೊಬೈಲ್ ತೊಗೊಂಡೆ, ಚಾನಲ್ ಕ್ರಿಯೇಟ್ ಮಾಡಿದೆ, ಬ್ಲಾಗ್ ಚಾಲು ಮಾಡಿದ್ವಿ. ಅಂದ್ರೇನೆ ನಾವು ಚಾಲು ಮಾಡಿಲ್ಲ, ಸಾನಿಯಾ ತಮ್ಮನ್ನ ಚಾಲು ಮಾಡಕ್ ಕಾರಣ ಏನು, ನಾನು ಫೋನ್ ಇಡಕ ನಾಚ್ಕೊಳಕ್ರಿ, ನನಗೆ ಮಾತಾಡಕ್ ಬರಂಗಿಲ್ಲ. ನಾವಲ್ರಿಪ್ಪ ಫೋನ್ ಮಾತಾಡಕ್ ಒಲ್ಲೆ ಅಂತಂದೇಳಿ ನಾನು ಇದು ಮಾಡಕ್ರಿ. ಹಂಗಾಗಿ ನಮ್ಮ ಸಾನಿಯಾ ತಮ್ಮನ್ನ ಚಾಲು ಮಾಡಿದ್ರೆ ನಾವು ಚಾನಲ್ ಶುರು ಮಾಡ್ಬೇಕಂತೇಳಿ ವಿಚಾರ ಮಾಡಿದ್ವಿ. ವಿಚಾರ ಮಾಡಿದ್ಮೇಲೆ ನಾನು ಸುಮ್ಮನೆ ಹೇಳಿದೆ, ನೋಡಿ ಸುಮ್ಮನೆ ನಮ್ಮ ಕಡೆ ಅಂತೂ ಕೆಲಸ ಬಗ್ಸಿ ಏನೂ ಇಲ್ಲ, ಏನು ಈ ಕೆಲಸ ಮಾಡಿದರೆ ನಮ್ಮ ಜೀವನ ಚೆಂದಾಗಿ ನಡೆಸ್ಬೋದು, 4 ಮಂದಿ ನಮಗೆ ನೋಡ್ತಾರೆ, 4 ಮಂದಿಗೆ ನಮ್ಮ ಜೀವನ ನಾವು ತೋರಿಸ್ಬೋದು ಅಂತ ಹೇಳಿದೆ. ನಾನು ಹೇಳಿದಾಗ ಏನು ಮಾಡಿದೆ, ನಾನು ನಾಳಿಂದ ಬ್ಲಾಗ್ ಚಾಲು ಮಾಡೋದು ಅಂತ ಹೇಳಿದೆ. ನೀನು ಮಾಡ್ದೇಳೆ ಅವಲ್ಲ ಅಂತಂದು ಹೇಳಿದೆ. ನನ್ನ ಕೈಲಿ ಆಗೋದಿಲ್ಲಪ್ಪ, ನನಗೆ ಹೇಳ್ಬೇಡ್ರಿ ನೀವು, ನಾನು ಫೋನ್ ಹಿಡಿಯೋಕ್ಕೂ ಬರೋದಿಲ್ಲ, ಫೋನ್ ಮಾತಾಡೋಕ್ಕೂ ಬರೋದಿಲ್ಲ ಅಂತ. ಇಲ್ಲಿಂದ ನಮ್ದು ಜೀವನ ಚಾಲು ಆಗುತ್ತೆ, ಇಲ್ಲಿಂದ ನಮ್ದು ಜಗಳ ಚಾಲು ಆಗುತ್ತೆ. ನಾನು ಸುಮ್ಮನೆಗೆ ಏನು ಹೇಳಿದ್ರಪ್ಪ ಅಂತ ಹೇಳಿದ್ರೆ, ನಾಳಿಂದ ನಾವು ಬ್ಲಾಗ್ ಮಾಡೋ ಅಂತ ಹೇಳಿದೆ. ಏನಂತೇಳಿ, ನನ್ನ ಕೈಲೇ ಬ್ಲಾಗ್ ಮಾಡೋಕೆ ಆಗೋದಿಲ್ಲ, ನನಗೆ ಮಾತಾಡೋಕೆ ಆಗೋದಿಲ್ಲ. ಇವತ್ತು ಇದ್ರ ಬಗ್ಗೆ ಮಾತಾಡೋಕೊಂದು ಕಾರಣ ಐತ್ರಿ. ಯಾರೆಲ್ಲ ಹೊಸದಾಗಿ ಬ್ಲಾಗ್ ಚಾನಲ್ ಕ್ರಿಯೇಟ್ ಮಾಡಿರಿ, ಚಾಲು ಮಾಡಿರಿ, ನಮಗೆ ನೋಡಾಕತ್ತಿಲ್ಲ ಮಂದಿ, ನನ್ನ ವಿಡಿಯೋ ಮುಂದೆ ಹೊಂಟಿಲ್ಲ ಅಂತೇಳಿ ನೀವು ಬಿಡೋಕೆ ಇಷ್ಟಪಡ್ತೀರಿ. ನಾವು ಬೆಳಿಗ್ಗೊಂದು ಸಂಜೆಗೊಂದು, ಬೆಳಿಗ್ಗೊಂದು ಸಂಜೆಗೊಂದು, ಒಂದು ದಿನ ಬಿಡ್ಲಂಗೆ ಬರೋಬ್ಬರಿ 5 ತಿಂಗಳ ವಿಡಿಯೋ ಹಾಕಿಲ್ಲ. ಆಮ್ಯಾಗ ನೋಡ್ರಿ, ಇಲ್ಲಿ ಬ್ಲಾಗ್ ಚಾಲು ಮಾಡಿದ್ಮ್ಯಾಗ ಸುಮ್ಮನಂದ ನಂದು 6 ತಿಂಗಳ ಜಗಳ. ನಿಮ್ಮ ಊರಾಗ ಹೋದಾಗ ಜಗಳ ನಮ್ದಲ್ಲಿ. ಯಾಕೆ ಜಗಳ ಗೊತ್ತಿರಿ ನಿಮಗೆ, ಈಕೆ ಬ್ಲಾಗ್ ಮಾಡಕ್ಕೆ ಆಗೋದಿಲ್ಲ ಅಂತ ಈಕಿ
ಯಾಕೆ ಆಗೋದಿಲ್ಲ ಅನ್ನೋದನ್ನು ಮಾಡಿ ತೋರಿಸ್ಬೇಕಂತ ನಂದು ಹಠ. ಆಮ್ಯಾಗ ನಾನು ಸುಮ್ಮನಾಗೆ ಹಂಗೆ ಹೇಳಿದೆ ರೀ. ಆಮ್ಯಾಗ ಏನಾತ್ರಿಪ್ಪ ಅಂದ್ರೆ ಹಗರ್ಕ ಬ್ಲಾಗ್ ಮಾತಾಡ್ಕೊತ ಆಕಿಗೆ ರೂಢ ಹಾಕೋಂತ ಬಂತ್ರಿ. ಆಮ್ಯಾಗ ಈಗ್ರಿಪ್ಪ ಹೆಂಗೆ ಅಂತ ಹೇಳಿದ್ರೆ ಒಂದು ಲೆಕ್ಕಕ್ಕೆ ಬ್ಲಾಗ್ ಮಾಡ್ತಾಳೆ. ನೀವು ನಮ್ಮ ಬ್ಲಾಗ್ ಎಲ್ಲ ನೋಡ್ತೀರಿ, ನಿಮ್ಮ ಸಪೋರ್ಟ್ಲಿಂದ ಒಂದು ಲೇಬಲ್ ನಮ್ಮ ಈ ಬ್ಲಾಗ್ ಹೊಂಟಾವು. ಎಷ್ಟು ಜಗಳ ಅಲ್ಲ. ಯಾವ್ದು ಸರ ನಾನು ಬ್ಯಾಗ್ ತಗೊಂಡು ಹೋಗೇ ಬಿಡ್ತೇನೆ ಊರಿಗೆ ಅಂತ ಹೇಳಿ ನಿಂತಿದ್ದೆ ನಾನು. ನಮ್ಮಮ್ಮ ಬಂದು ಎಲ್ಲರ ನಮ್ಮ ಜಗಳ ಎದ್ರ ಬರ್ತದಪ್ಪ ಅಂದ್ರೆ ಇದ ನೋಡ್ರಿ, ಈ ಬ್ಲಾಗ್ ಚಾನಲ್ ಚಾಲೂ ಮಾಡಿದ ಮೇಲೆ ಇದು ಯಾಕಾರ ಚಾಲೂ ಮಾಡಿದ್ರ ಅನಿಸ್ಬಿಟ್ಟದ್ರ ನನಗ ಸಾಕಾಗ್ಬಿಟ್ಟದ್ರಿ. ಬೆಳಿಗ್ಗೆ ಎದ್ರನೇ ಇವರು ಒಟ್ಟಾರಿ ಚಾಲು ಮಾಡು ವಿಡಿಯೋ ಚಾಲು ಮಾಡಂತೇಳಿ. ನಾನು ನೋಡಿದ್ರೆ ಫೋನ್ ಹಿಡಿಯಕ್ಕೆ ಬರಂಗಿಲ್ಲ, ನಾನು ಮಾತಾಡಕ್ ಬರಂಗಿಲ್ಲ, ನೀವು ಯಾಕೆ ನನಗೆ ಚಾಲು ಮಾಡಂತೀರಿ ಅಂತೇಳಿ ಇವ್ರಿಗೂ ನನಗೆ ಜಗಳ ಅಂದ್ರೆ ಜಗಳದ ಬಗ್ಗೆ ಸಾಕಾಗಿ ಹೋಗ್ಬಿಟ್ಟೈತೆ ನೋಡ್ರಪ್ಪ. ನಾ ಲಾಸ್ಟಿಗೆ ಏನಂದ್ರೆ ಇವ್ರ ಜೋಡಿ ಇರಂಗ ಇಲ್ಲ, ನಾನು ನಮ್ಮೂರ್ಗೆ ಹೋಗ್ಬಿಡ್ತೇನೆ ಅಂತೇಳಿ ನಿಂತು ಇಲ್ಲಿವರೆಗೂ ಬಂದೈತ್ರಿ ನಮ್ಮ ಜಗಳ. ನಾವು ಕಾರ್ಟೂನ್ ಮಾಡ್ತೀವಿ, ಕಡಿಮೆ ಅಂದ್ರೆ ನೋಡ್ರಿ, ಒಂದು ಕಾರ್ಟೂನ್ ಮಾಡ್ಬೇಕಂತ ಹೇಳಿದ್ರೆ ನಮಗೆ 1.5 ತಾಸು ಬೇಕು. ಹೌದಾ? 2 ತಾಸು ಬೇಕ್ರಿ. ಅಂದ್ರೆ ಏನ್ ಗೊತ್ತ, ನಾವು ಒಂದ್ ದಿನಕ್ಕೆ 2 ಮಾಡ್ತೀವಿ. ಹೌದಾ? ಇದನ್ನ ಮಾಡಿ ನೀ ಅಡಿಗೆ ಮಾಡಿ ನೋಡ್ರಿ, ಮಕ್ಕಳನ್ನ ಶಾಲೆಗೆ ರೆಡಿ ಮಾಡ್ಬೇಕ್ರಿ. ಬೆಳಿಗ್ಗೆ ಅಡಿಗೆ ಮಾಡ್ಬೇಕ ನಾನು, ಆಮೇಲೆ ಅರಿವಿ ಒಗಿಬೇಕು, ಕಸ ಹೊಡಿಬೇಕು, ಬಾಂಡೆ ತಿಕ್ಬೇಕು, ಎಲ್ಲಾನು ನಾನು ಮಾಡ್ಬೇಕ್ರಿ ಹುಡುಗರು ಶಾಲೆಗೆ ಕಳಿಸಿದ ಮೇಲೆ. ಮತ್ತೆ ಸಂಜೆ ಆತಪ್ಪ ಅಂತಂದ್ರೆ ಮತ್ತೆ ಸಂಜೆ ಕೆಲಸ ಸ್ಟಾರ್ಟ್ ಆಕವ್ರಿ. ಮತ್ತೆ ಅವಾಗ ಹುಡುಗರು ಬರ್ತಾವ್ರಿ. ಅವ್ರಿಗೆ ಅವರು ಸಾನ್ಯಾಗ ಹಚ್ಬೇಕಪ್ಪ ಅಂದ್ರೆ ಈಗ ಆಕಿ ಸಾನ್ಯಾನ ಓದ್ಕೊಂತಿರ್ತಾಳೆ, ಆಕಿ ಹೋಮ್ವರ್ಕ್ ಇರ್ತಾವ್ರಿ, ನೀ ಮಾಡ್ಕೇವ ಅಂತ. ಆಕೆ ಸಂಡೇ ಇದ್ದಾಗ ಮಾಡ್ತಿರ್ತಾಳ್ರಿ, ಆಕೆನ ಪಾಪ ನನಗೆ ಹೆಲ್ಪ್ ಮಾಡ್ತಾಳ್ರಿ. ಹಿಂಗೆ ಶಾಲೆಗೆ ಹೋದಾಗ ಅಂತ ಹಚ್ಚಂಗಲ್ರಿ, ಬೇಡವ ಮೊದ್ಲು ನಿಮ್ಮ ಹೋಮ್ವರ್ಕ್ ಅದ ನೋಡ್ಕೋರಿ ಅಂತೇಳಿ ನಾನೇ ಮಾಡ್ತಿದ್ದೆ ಅದನ್ನ ಕೆಲಸನ. ಹಂಗಾಗಿ ಕೆಲಸ ಮಾಡ್ಕೊಂತೀವಿ, ಇವನ್ನೆಲ್ಲ ಮಾಡ್ತಿರ್ತೀವ್ರಿ. ಮತ್ತೆ ಕಮೆಂಟ್ ಓದಿ ಅಷ್ಟು ಕಮೆಂಟ್ ಯಾವಾಗ ನಾ ರಿಪ್ಲೈ ಮಾಡ್ಬೇಕ್ರಿ. ನಮ್ಮ ಸಬ್ಸ್ಕ್ರೈಬರ್ ನಮಗೆ ಚಂದ ಅವ್ರಿಗೆ ಸಬ್ಸ್ಕ್ರೈಬರ್ ಅನ್ನೋದಕ್ಕಿಂತ ನಮ್ಮ ಫ್ಯಾಮಿಲಿ ಅಂತ ಹೇಳ್ಬೋದು. ಫ್ಯಾಮಿಲಿ ಅನ್ಬೋದು ಅವ್ರಿಗೆ ಅಷ್ಟೇ.